ಒಂದು ಕೇಸ್ಗೆ ಎವಿಡೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಡಾಕ್ಯುಮೆಂಟರಿ ಎವಿಡೆನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ನನ್ನ ಕೇಸ್ಗೆ ಡಾಕ್ಯುಮೆಂಟರಿ ಎವಿಡೆನ್ಸ್ ಇಲ್ಲ, ನಾನು ಏನ್ ಮಾಡ್ಬೇಕು ಅಂತ ನೀವು ಕೇಳ್ತಿದ್ದೀರಾ ಅಂದ್ರೆ ನಾನು ಅದು ಹೇಗೆ ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ನನ್ನ ಪೇಜ್ ನೀವು ಫಾಲೋ ಮಾಡ್ಕೊಳ್ಳಿ. ಕೇಸಲ್ಲಿ ಡಾಕ್ಯುಮೆಂಟರಿ ಎವಿಡೆನ್ಸ್ ಇಲ್ಲ ಅಂದಾಗ ಕೋರ್ಟ್ ಅಲ್ಲಿ ನೀವೇ ಈ ಘಟನೆ ಯಾವಾಗ ನಡೀತು, ಹೆಂಗ್ ನಡೀತು, ಯಾವ ಟೈಮು, ಯಾವ ಡೇಟು ಅಂತ ಕ್ಲಿಯರ್ ಆಗಿ ಎಲ್ಲದನ್ನು ನೀವು ಮೆನ್ಷನ್ ಮಾಡಿದ್ರೆ ಅದನ್ನು ಕೂಡ ಡಾಕ್ಯುಮೆಂಟರಿ ಎವಿಡೆನ್ಸ್ ಕನ್ಸಿಡರ್ ಮಾಡೋದಕ್ಕೆ ಚಾನ್ಸಸ್ ಇದೆ. ಅಂಡ್ ಅಪೋಸಿಟ್ ಪಾರ್ಟಿನ ಕ್ರಾಸ್ ಎಕ್ಸಾಮಿನ್ ಮಾಡಿದಾಗ ಅವ್ರ ಬಾಯಿಂದಾನೇ ಬೇಕಾಗಿರೋ ಇನ್ಫಾರ್ಮೇಶನ್ಸ್ ಎಲ್ಲ ನೀವು ಗ್ಯಾದರ್ ಮಾಡ್ಕೋಬಹುದು. ಅದು ಕೂಡ ಡಾಕ್ಯುಮೆಂಟರಿ ಎವಿಡೆನ್ಸ್ ಆಗಿ ಕನ್ಸಿಡರ್ ಮಾಡೋದಕ್ಕೆ ಚಾನ್ಸಸ್ ಇದೆ. ಸೊ ಈ ವಿಷಯ ನೀವು ತಿಳ್ಕೊಳ್ಳಿ. ಅಂಡ್ ಒಂದೊಂದು ಕೇಸ್ಗೂ ಡಾಕ್ಯುಮೆಂಟರಿ ಎವಿಡೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಂಡ್ ಕ್ರಾಸ್ ಎಕ್ಸಾಮಿನೇಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಅದರಲ್ಲಿ ಅಪೋಸಿಟ್ ಪಾರ್ಟಿಯಿಂದ ನಾವು ಬೇಕಾಗಿರೋ ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋ ತರ ಕ್ವಶನ್ಸ್ ಕೇಳಬೇಕಾಗುತ್ತೆ. ಸೊ ಈ ವಿಷಯ ನೀವು ತಿಳ್ಕೊಳ್ಳಿ. ಅಂಡ್ ಕೋರ್ಟ್ ಅಲ್ಲಿ ಕೇಸ್ ನಡೀತಿರೋ ನಿಮ್ಮ ಫ್ರೆಂಡ್ಸ್ ಖಂಡಿತ ಈ ವಿಷಯನ ಶೇರ್ ಮಾಡಿ. ಅಂಡ್ ಮತ್ತೆ ಎವಿಡೆನ್ಸ್ ಒಂದು ಕೇಸ್ ಇಲ್ಲ ಅಂತ ಅನ್ಕೊಳ್ಳೋರು ಖಂಡಿತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.